ಲಕ್ಷ್ಮೀದೇವಿ ಶ್ರೀ ದ್ಯಾಮವ್ವ ಜಾತ್ರಾ ಮಹೋತ್ಸವದ ಶಾಂತಿ ಸಭೆಗೆ ಆಗಮಿಸಿದ್ರ ತಮ್ಮೆಲ್ಲರಿಗೂ ಈ ಒಂದು ಸಭೆಗೆ ಸ್ವಾಗತ ಕೋರುತ್ತಾ ಒಂದು 4 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಕಾರ್ಯಕ್ರಮ ಹೇಳ್ತೀನಿ. ಸಿ ಪಿ ಸಾಹೇಬರು ಬಂದಮೇಲೆ ಅದಕ್ಕೆ ಸಭೆ ಪ್ರಾರಂಭ ಮಾಡೋಣ. ವಿವರ ಹೇಳ್ತೀನಿ, ತಾವೇನಾದರೂ ಕರೆಕ್ಷನ್ ಇದ್ದರೆ ಹೇಳ್ರಿ. ಈಗ 10ನೇ ತಾರೀಕು ಲಕ್ಷ್ಮೀ ದೇವಸ್ಥಾನದಿಂದ ಮತ್ತು ಬಲಭೀಮ ದೇವಸ್ಥಾನದವರೆಗೂ ರಥೋತ್ಸವ ಆಗ್ತದೆ. ಮತ್ತು 2ನೇ ದಿನ ಬಲಭೀಮ ದೇವಸ್ಥಾನದಿಂದ ಅಪ್ ಉದ್ದಮ್ಮ ದೇವಸ್ಥಾನದವರೆಗೂ. ಆದರೆ ಮೊನ್ನೆ ನಮ್ಗೆ ಯಾರು ಗೊಂದಲ ಸೃಷ್ಟಿ ಮಾಡಿದ್ರು, ಬಲಭೀಮ ದೇವಸ್ಥಾನದಿಂದ ಆ ಕೆ ಜಿ ಕುಂದನಗಾರ ಓಣೆ ಬರ್ತದೆ ಅಂತಂದ್ರು. ಅದಕ್ಕೆ ಪರ್ಮಿಷನ್ ಇಲ್ಲ, ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. 25 ಸತಿ ಹಂಗೆ ಹೋಗಿತ್ತಾ ಹಂಗೆ ಹೋಗ್ತದೆ, ಸರಿನಾ? ಪ್ರತಿ ವರ್ಷ ಹಂಗಿತ್ತು ಹಿಂಗೆ ಸರ್ಕಾರ ಅವರ ಮನೆ ಹೌದು, ಅಲ್ಲೇ ಹನುಮಂತರ ಗುಡಿಯಾಗ ಒಳಗೆ ಸಂಧಿ ಐತಿ ಸರ್. ಅಲ್ಲೇ ಲೆಫ್ಟ್ ಟರ್ನ್ ಹೋದ್ರೆ ಹನುಮಂತರ ಗುಡಿಯಿಂದ ರೀ ಸ್ಟ್ರೇಟ್ ಹೋಗಿ ಮತ್ತೆ ರೈಟ್ ಹೋಗ್ರಿ. ವೆಂಕಟೇಶ್ ಅಲ್ಲೇ ಬಂದು ಮತ್ತೆ ಒಳ್ಳೆ ವರ್ಷ ಹಿಂಗೆ ಯಾವುದು ಬಸ್ ಸ್ಟ್ಯಾಂಡ್ ಸರ್ಕಲಾಗ ಹೋಗ್ತೀವಿ. 3ನೇ ದಿನ ಉದ್ದಮ್ಮನ ದೇವಸ್ಥಾನದಿಂದ ಕಟ್ಟೆ ಬಸವೇಶ್ವರ ದೇವಸ್ಥಾನ ಒಳಗಡೆ ಹೋಗಿ ಅನಂತ ನಾಯ್ಕ ಅವ್ರ ಮನೆ ಮುಂದ್ಗಡೆಯಿಂದ ಪೇಟೆ ಬಸವೇಶ್ವರ ದೇವಸ್ಥಾನ, ಮತ್ತು ಪೇಟೆ ಬಸವೇಶ್ವರ ದೇವಸ್ಥಾನದಿಂದ 4ನೇ ದಿನ ಈ ಪಂಚಾಯತಿ ಮುಂದ್ಗಡೆ ಬಂದು ಅಲ್ಲಿಂದ ಇಲ್ಲಿಗೆ ಬರೋದು. 5ನೇ ಈಗ 5ನೇ ದಿನ ಉಡಿ ತುಂಬೋದು, ಇದೇ ಕಾರ್ಯಕ್ರಮ. ಈಗ ಫಸ್ಟ್ನೇ ದಿನ ನೈಟ್ ಏನಾದರೂ ಕಾರ್ಯಕ್ರಮ ಆಯಿತಾ? ನೈಟ್ ಏನಿರುತ್ತೆ? ದೇವ್ರ ಗುಡಿ ಮುಂದೆ ಬೈಕ್ ಒದರಿಸೋದು, ಬೈಕ್ ವೀಲಿಂಗ್ ಮಾಡೋದು. ಜಾತ್ರೆ ದಿನ ಇಲ್ಲಿ ಕಾಮನ್ನಾಗೆ ಎಲ್ಲ ಕಡೆ ಇರ್ತದೆ. ಎಲ್ಲ ಕಡೆ ನಮಗೂ ಗೊತ್ತಿಲ್ಲ, ನಮ್ಮದು ಮಾತ್ರ ನಾವು ಮಾತಾಡ್ತೀವಿ. ನಮ್ಮಲ್ಲಿ ಮಾಡಿದರೆ 100ಕ್ಕೆ 100% ಯಾರು ಹೇಳಿದ್ರು ಬಿಡಲ್ಲ, ಸರಿನಾ? ಈಗ ಪರಿಸ್ಥಿತಿ ಚೇಂಜ್ ಆಗೈತೆ. ಎಲ್ಲ ನಮ್ಮ ಸಂಬಂಧಿಕರು ಎಲ್ಲರೂ ಬಂದು 15ರಿಂದ 20 ಸಾವಿರ ಜನ, 15ರಿಂದ 20 ಸಾವಿರ ಜನ ಅಂದ್ರೆ ವೆಹಿಕಲ್ ಆನ್ ಆನ್ ಎವರೇಜ್ 2 ವೀಲರ್ 4 ವೀಲರ್ ಹಿಡ್ಕೊಂಡ್ರೆ ಒಂದು 5 ಸಾವಿರ ವೆಹಿಕಲ್ ಎವ್ರಿ ಡೇ ಮೂವ್ಮೆಂಟ್ ಆಗತ್ತೆ ಇಲ್ಲಿ. ಅದಕ್ಕಾಗಿ ಟ್ರಾಫಿಕ್ ಒಂದು ದೊಡ್ಡ ಸಮಸ್ಯೆ ಇರುತ್ತೆ. ನಾವು ಮ್ಯಾಕ್ಸಿಮಮ್ ಡೈವರ್ಷನ್ ಮಾಡ್ತೀವಿ. ಬಟ್ ಎಲ್ಲಾರ ಒಂದು ಪಾರ್ಕಿಂಗ್ ಹೊರಗಡೆ ಮಾಡಿದ್ರೆ ಒಳ್ಳೇದಾಗಿತ್ತು. ಜಾಗಿದ್ರೆ ಪಾರ್ಕಿಂಗ್ ಹೊರಗಡೆ ಮಾಡಿಸೋಣ ಅಂದ್ರೆ ಎಲ್ಲಾರ ಜಾಗ ತೋರಿಸಿದ್ರೆ ನಾವು ಸಿಬ್ಬಂದಿನ ಹಾಕಿ ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಿರ್ತೀವಿ. ಇಲ್ಪ ಅಂತಂದ್ರೆ ಸ್ವಲ್ಪ ಇವೆಲ್ಲ ಸರ್ಕಲಲ್ಲಿ ಸ್ವಲ್ಪ ಜಾಮ್ ಆಗೋ ಚಾನ್ಸಸ್ ಇರುತ್ತೆ. ನಾವೆಲ್ಲ ಪೊಲೀಸ್ನ ಹಾಕಿ ಅದನ್ನ ಕಂಟ್ರೋಲ್ ಮಾಡೋದು ನಮ್ಮ ಕೆಲಸ ಆಗಿರುತ್ತೆ, ನಾವು ಮಾಡ್ತೀವಿ. ಮತ್ತೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಹಿರಿಯರಲ್ಲಿ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ PS ಅವ್ರು ಹೇಳಿದರು, ನಾನು ಸರ್ಕಲಲ್ಲಿ CCTV ಕುಣ್ಸಕ್ಕೆ ಹೇಳಿದ್ದೀನಿ ಸರ್, ಎಲ್ಲ ಸರ್ಕಲಲ್ಲಿ ಒಂದೊಂದಂತ. ಇದು ನಂದು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ರಿಕ್ವೆಸ್ಟರ್ ಅಂತ ತಿಳ್ಕೊರಿ, ಇಲ್ಲ ನಮ್ದು ಆರ್ಡರ್ ಅಂತ ತಿಳ್ಕೊಳ್ಳಿ. ಬಟ್ ದಯವಿಟ್ಟು ಅದನ್ನ ಒಂದು ಇಂಪಾರ್ಟೆಂಟ್ ಜಂಕ್ಷನ್ಸ್, ಇದು ಕಳಿಗುತ್ತಿ ಸರ್ಕಲ್, ಆಮೇಲೆ ಸಂಗೋಳ ರೇಂಜ್ ಸರ್ಕಲ್, ಒಂದು 2-3 ಸರ್ಕಲಲ್ಲಿ ನೀವು CCTV ಆನ್ ರೆಂಟೆಡ್ ಬೇಸಿಸ್ 20ನೇ ದಿವಸ, ಎಷ್ಟನೇ ದಿವಸ? 19ನೇ ದಿವಸ ತೇರ್ ಮೋಸ್ಟ್ಲಿ ಸೆಕೆಂಡ್ ಡೇ ಮಸೀದಿ ಮುಂದೆ ಹೋಗಂತ ಅನ್ಕೋತೀನಿ. 2ನೇ ದಿವಸ ಆ ಟೈಮ್ನಾಗೆ ಮುಸ್ಲಿಂ ಬಾಂಧವರಿಂದ ಪ್ರೇಯರ್ ನಡೀತಾ ಇರತ್ತಲ್ಲೇ. ಈ ಜಾತ್ರೆ ನಮ್ಮ DSP ಸಾರು ಬೆಳಗ್ಗೆ ಮೀಟಿಂಗ್ ತೊಗೊಂಡಾಗ ಹೇಳಿದರು. ಅವಾಗ ಸ್ವಲ್ಪ ನಮ್ಮ ಮುಸ್ಲಿಂ ಬಾಂಧವ ಹುಡುಗರು ಸ್ವಲ್ಪ ಕಿರಿಕಿರಿ ಮಾಡಿದ್ರು. ಮತ್ತು ಹಂಗೇನಾರು ಆಗತ್ತಂತಂದ್ರೆ ಸಾಹೇಬರು, ತಮ್ಮೆಲ್ಲರ ಪರವಾಗಿ ಸಾಹೇಬ್ರಿಗೊಂದು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಇಬ್ಬರು ಸೇರಿ ಅದನ್ನ ಈ ಜಾತ್ರೆ ಮಾಡ್ತಾ ಇದಾರೆ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಅಂತ ಹೇಳಿದ್ ನಾನು ನಿಮ್ನ ಯಾರನ್ನೂ ಕೇಳಿಲ್ಲ, ಬಟ್ ನಾನು 6th ಅಂತ ಹೇಳ್ತು